ಇತ್ತವಗವವ ಎನ್ನ ಬದುಕುನು ಎಲ್ಲಿಯೂ ನೋಡುಲೆ. ಯೇಸು ನಮಕೆ ಮಾಡಿದ ಗವವ ಎಲ್ಲಿಯೂ ಕಾಂಬಿಲೆ. ಇತ್ತವಗವವ ಎನ್ನ ಬದುಕುನು ಎಲ್ಲಿಯೂ ನೋಡುಲೆ. ಯೇಸು ನಮಕೆ ಮಾಡಿದ ಗವವ ಎಲ್ಲಿಯೂ ಕಾಂಬಿಲೆ. ತಬ್ಬರಿಯಾದ ಎಲ್ಲ ತಕ್ಕೆಗಾಕಿ ತೂಕಿದೆ. ತಪ್ಪಿ ಓಡಿದ ಎಲ್ಲ ತಡಕಿ ನಿಮ್ಮನ ಸೇತಿದೆ. ಯೇಸುನ ಗವ ಯೇಸುನ ಗವ ಅದು ಮಾಕೆ ಬೇರೆ ಇಲ್ಲಿ. ಯೇಸುನ ಗವ ಯೇಸುನ ಗವ ಅದ ಮಾಕೆ ಬೇರೆ ಇಲ್ಲಿ. ಇತ್ತವ ಗವವ ಎನ್ನ ಬದುಕುನು ಇಲ್ಲಿಯೂ ನೋಡುಲೆ. ಯೇಸು ನಮಕೆ ಮಾಡಿದ ಗವವ ಇಲ್ಲಿಯೂ ಕಾಂಬಿಲೆ. ಪ್ರಿಯವಾದ ಯೇಸು ಸ್ವಾಮಿಯನ್ನು ನಂಬುವ ಮಕ್ಕವೇ, ನಿಗೆಲ್ಲಾಗೂ ಈ ಜಾಮದೋಗೆ ನಂಗ ಬಾನು ಭೂಮಿ ಉಂಟು ಮಾಡಿದ ಯೇಸು ಸ್ವಾಮಿಯ ನಾಮದೋಗೆ ನೀವೆಲ್ಲ ಅರಿಸಿ ಈ ಸ್ವಾಮಿ ಮಾತನ್ನ ನಿಮಗೆ ಒಂದು ಆಸೆ ಪೈತೇನೆ. ದಯಮಾಡಿ ನಿಂಗೆ ಹೊರಡ್ವಿ. ದೇವರು ಬಂದು ಉಲಗವ ಹುಟ್ಟು ಮಾಡಿದ ಉಲಗದೋಗೆ ಮರ ಕಲ್ಲು ಇರುಪು ಆಯಾನೆ ಕುದುರೆ ಅಂತ ಎಲ್ಲ ಹುಟ್ಟು ಮಾಡಿಟ್ಟು ಅದಕ್ಕಿಂದಾಡು ಹುಟ್ಟು ಮಾಡಿದ ದಾರವಂದಲೆ ಮನಸ್ಸನ್ನ ಆಮೇನ್ ಅಲ್ಲೇಲೂಯ. ಆಗ ಮನಸ್ಸನ್ನ ಎಲ್ಲವೂ ಹುಟ್ಟು ಮಾಡಿಟ್ಟು ಮನಸ್ಸನ್ನ ಕೈ ಇಟ್ಟು ಮುಂದೆ ದೇವರು ಕೊಟ್ಟಿದ್ದಾರೆ. ಆಗ ಒಬ್ಬೊಬ್ಬಗ ಒಂದೊಂದು ಪುರುಳ್ಗ ಏನೇನು ಹೆಸರು ಬೀಪುದೋ ಅತಮಾಗೆಲ್ಲ ಯಾದಂಬೀತ. ಅದಕ್ಕಿಂತ ಅರ್ಥ ದೇವರು ಒಂದು ಇಮಗ ಒಂದು ನೆರಬೇಕು ಅಂತಂದ್ರೆ ಒಂದು ಇಂದ್ರ ಒಂದು ಅದನ್ನು ಮನದೋಗ್ತಾ ಇಮ್ಮನ ಸೈಡ್ ಇಳುವಂದ ಒಂದು ಇಳುವ ಎತ್ತಿ ಅದನ್ನ ಏನು ಮಾಡಿದ್ದಾರೆ, ದೇವರೊಂದು ಹಿಮ್ಮತ್ತು ಮಾಡಿಕೊಟ್ರು. ಆದರೆ ಮನಸ್ಸಿಗೆ ಬಂದು ಮಾಡಿದ ಬಸಾಗೂ ಸ್ವಾಮಿ ಇಲವಸವಾಗಲೇ ಗುರುತ ಮಾಡಿಕೊಟ್ಟ. ಏನು ಎದುರು ನೋಡ್ಲೆ. ಆದರೆ ಒಳಗೆ ಬಂದು ಇತ್ತು ಸುಮ್ಮಿಗೆ ಅಡಕೂಡೋದು ಅಂತ ಹೇಗಿ ದೇವರು ಮನಸ್ಸಿನ ಕೈ ಎತ್ತಾಯಿ ಒಳಗವೇ ಕೊಟ್ಟಿದ್ದಾನೆ. ಆದರೆ ಮನಸ್ಸು ಏನು ಮಾಡಿದ ಅಂದ್ರೆ ದೇವರಿಗೆ ವಿರೋಧವಾಗೇ ಪಾಪ ಮಾಡಿಬಿಟ್ಟ. ಅಲ್ಲೇಲೂಯ ಅಲ್ಲೇಲೂಯ. ಕಾರಣ ಏನಂದ್ರೆ ಮನಸ್ಸನ್ನ ಹುಟ್ಟು ಮಾಡಿ ಅರಸನ ಅವನ ಕೈಗೆ ಕೊಟ್ಟು ಒಂದು ಸೆಕೆಂಡ್ದಾಗ ಏನಾಗ್ಬಿಟ್ಟಂದ್ರೆ ಅಮ್ಮ ಬೇರೆ ಮಾಡಿಬಿಟ್ಟ. ಎತ್ತು ಮಾಡಿಬಿಟ್ಟಂದ್ರೆ ದೇವರು ಹೇಗಿದ, ನೀ ಇನ್ನೆನ್ನ ಅನ್ನ ತಿನ್ನಾಕು ಇನ್ನೆನ್ನ ಅನ್ನ ತಿನ್ನಕೂಡದು ಒಂದು ಸ್ವಾಮಿ ಹೇಗಿಟ್ಟು ಹೋಗ್ಬಿಟ್ಟ. ಅದೇ ಮಾಕೆ ಅದು ತಿಂಬ ಕಾಲಕ್ಕೆ ನೀ ಸತ್ತು ಬಿಟ್ರೆ ಅತ್ಯಂತ ಬೆವರು ಹೇಗಿದ. ಆ ಬೆವರವೆಲ್ಲ ಕೇಳ್ತಿದ್ದಾಡು ಆ ಇವಾತಿ ಆದಾಮ ಏನು ಮಾಡಿದ ಅಂದ್ರೆ ಆ ಅಣ್ಣ ಹೋಗಿ ತಿಂದುಬಿಟ್ಟ. ಆಗ ಅನ್ನ ತಿಮ್ಮನ ಏನಾಗ್ಬಿಟ್ಟ, ದೇವರ ಶಾಪ ಹೇಳಕ್ ಬಂದ್ಬಿಟ್ಟ. ಆದಿಯಾಗಮೆಂಬ ಆ ಬುಕ್ಕದಾಗೆ 3வது அதிகாரம் 14வது வசனம் அந்த அதிர்ச்சி. அப்பொழுது தேவனாகிய கர்த்தர் சர்ப்பத்தை பார்த்து, நீ இதை செய்தபடியால் சகல நாட்டு மிருகங்களிலும் சகல காட்டு மிருகங்களிலும் சபிக்கப்பட்டிருப்பாய். நீ உன் வயிற்றினால் நகர்ந்து உயிரோடு இருக்கும் நாளெல்லாம் மண்ணை தின்பாய். உனக்கும் ஸ்திரீக்கும் உன் வித்துக்கும் அவள் வித்துக்கும் பகை உண்டாக்குவேன். அவர் உன் தலையை நசுக்குவார், நீ அவர் குதிகாலை நசுக்குவார் என்றார். அவர் ஸ்திரீயை நோக்கி, நீ கர்ப்பவதியா இருக்கும் போது உன் வேதனையை மிகவும் பெருக பண்ணுவேன். வேதனையோட பிள்ளை பெறுவாய். உன் ஆசை உன் புருஷனை பற்றி இருக்கும், அவள் உன்னை ஆண்டு கொள்வான் என்றார். ಆಮೆನ್ ಹಲ್ಲೆಲೂಯಾ. ಇಲ್ಲಿ ನಂಗೆ ನೋಡೋಣ ಏನಾಗ್ಬಿಟ್ಟು ಅಂದ್ರೆ ದೇವರು ಮಾಡಿದೆಲ್ಲವೂ ತನ್ನ ಇಷ್ಟದೋಗ್ತಾ ತನ್ನ ಸಿದ್ಧಮಾಗ್ತಾ ಮಾತು ಮೂಲ್ಯವಾಯ್ತು. ಒಳಗ ಪೂರ ಮಾಡಿ ದಾರ ಕೊಟ್ರುಂಬ ಮನಸ್ಸಿಗೆ ಕೊಟ್ಟಾನ. ಆಗ ಮನಸ್ಸು ಹಣ ಕೊಟ್ಟು ಈಸಲ ಸೋಮಿಸಾರೆ. ಶೇಷ ಸ್ವಾಮಿ ಏನ್ ಮಾಡಿದ್ದಾರೆ ಅಂದ್ರೆ ನಂಗವ ಮನಸ್ಸನ್ನ ಹುಟ್ಟು ಮಾಡಿ ಇದೆಲ್ಲ ಆಂಡು ಹೋದ್ವಿ, ನಿಮಗೆ ತಿಂದು ಬದುಕಿ ಪಲಿಗೆ ಪೆರಿಗಿ ಹೇಗಿ ಏಸು ಸ್ವಾಮಿ ಮಾಡಿದ್ರು. ಆಲೆ ನಂಗ ಏನೋ ಆ ಮನಸ್ಸರು ಏನ್ ಮಾಡಿಬಿಟ್ರು ಅಂದ್ರೆ ನಂಗ ಓದುವ ಅಪೊಸ್ತಲರ ಅಧಿಕಾರದೊಳಗೆ 19வது அதிகாரದೊಳಗೆ 23-26 அக்காலத்திலே இந்த மார்க்கத்தை குறித்து பெரிய கலகம் உண்டாயிற்று.
எப்படி என்றால் தெமேத்திரியு என்னும் பெயர் கொண்ட ஒரு தட்டான் தியானாளின் கோவிலை போல வெள்ளியினால் சிறிய கோவில்களை செய்து தொழிலாளிகளுக்கு மிகுந்த ஆதாயம் வருவித்துக் கொண்டிருந்தான். இவர்களையும் இப்படிப்பட்ட தொழில் செய்கிற மற்ற வேலையாட்களையும் அவன் கூடி வர செய்து, மனுஷர்களே, இந்த தொழிலினால் நமக்கு நல்ல பிழைப்பு உண்டாயிருக்கிறது என்று அறிவீர்கள். இப்படி இருக்க கைகளினால் செய்யப்பட்ட தேவர்கள் அல்லவென்று இந்த பவுல் என்பவன் சொல்லி எபேசுவிலே மாத்திரமல்ல கொஞ்சம் குறைய ஆசியா எங்கும் அநேக ஜனங்களுக்கு போதித்து அவர்களை வசப்படுத்தி கொண்டான் என்று நீங்கள் கண்டும் கேட்டும் இருக்கிறீர்கள். இதனால் நம்முடைய தொழில் ಅற்று போகும். ಆಮೇನ್ ಆಮೇನ್ ಪೋಲ್ ಈಗ ಜೋಲಿ ಏನಂದ್ರೆ ಅಲ್ಲಿ ದೇವರು ಬಂದು ಮನುಷ್ಯನ ಹುಟ್ಟು ಮಾಡಿ ಆ ಯಾಂಡು ಬೀಳ್ತು ಎಲ್ಲಾರು ಏನು ಮಾಡಿಲ್ಲ, ಮನುಷ್ಯನೇ ನೀ ತಿಂದು ಕುಡ್ತೀನಿ ಒಳ್ಳೆ ಸಿಂಗರವಾಗಿರು ಆತಂದೇಗಿ ಅರಿಸಿ ಆಶೀರ್ವಾದ ಕೊಟ್ಟ. ಆದ್ರೆ ನಾಗ ಮನುಷ್ಯರು ಏನು ಮಾಡಿಬಿಟ್ರು ಅಂದ್ರೆ ಇಟ್ಟು ತಿರುಗಿ ಏನು ಮಾಡಿಬಿಟ್ರು ಅಂದ್ರೆ ಯೇಸು ಸ್ವಾಮಿಗೆ ವಿರೋಧವಾಗಿ ಅವಕ್ಕೊಂದು ಪಾಪ ಮಾಡಿಬಿಟ್ರು. ಪಾಪ ಮಾಡೋನು ಏನಾಗ್ಬಿಟ್ಟಿದ್ರೆ ಸ್ವಾಮಿ ಅವಕ್ರ ಸಬಿಚದೆ ಬುಡುಲೆ ಶಾಪ ಕೊಟ್ಟ. ಎತ್ತ ಶಾಪ ಅಂದ್ರೆ ನೀ ಬಂದು ನೀವು ಸೋಡಿಬ್ಬರ ಕಾಲಘಟ್ಟವು ನೀನ್ ಮಾಡ್ರೆ ನಿನ್ನೆ ಉರಿ ನಟ್ಟು ಆ ಉರಿದೋಗಿತ್ತ ನೀ ತಿಂದರೆ ಅತ್ಯಂದೇಗಿ ಆ ಹಿಮಾತಿಗ ಆದಾಮಗೊಂದು ಶಾಪ ಕೊಟ್ಟ ಎತ್ತಂದ್ರೆ ನೀ ಕುನ್ನವೇ ಇರುವನೆ ಆ ನಿನಗೆ ಪಿರಸವ ವೇದನೆನ ಏನ್ ಮಾಡ್ನೆ ಜಾಸ್ತಿ ಮಾಡ್ನೆ. ಅವ ಆವುಗ ಆ ಪಿಸಾಚು ಒಂದು ಶಾಪ ಕೊಟ್ಟ. ನೀ ಹೊಟ್ಟೆ ಹೋಗುತ್ತೆ, ನೀ ನಡೆದು ಹೋಗ್ಬೋದು, ನಿನಗೆ ಕಾಲು ಕೈಯು ಒಂದು ಇಲ್ಲೇ ಅತ್ಯಂತ ಇವಕ್ಕೆಲ್ಲ ತನಿ ಶಾಪ ಕೊಟ್ಟಿಟ್ಟು ಸರಿ ಭಯ ನಿಂಗ ಏನ್ ಮಾಡಿದಿ ನಿಂಗ ಹೋಗಿ ಇವತ್ತಿಂದೇಗಿ ಅವಕರ ಒಂದು ಶಾಪ ಕೊಟ್ಟು ಒಂದು ಅರಿಚಿಯು ಸರಿ ನಿಂಗೆ ಹೋಗಿ ಒಂದು ಕೇಗಿಬಿಟ್ಟ. ಕೇಗಿದಿಗಿಂದ ಅವಕ ಅದೋರ ತಪ್ಪೇನ್ ಬಿಲೆ ಇವಕ್ಕೆ ಏನು ಮಾಡ್ಯಾರಂದ್ರೆ ಮನಸ್ಸು ದೇವರ ಹುಟ್ಟು ಮಾಡಿದ ಆ ದೇವರ ಮರೆದಿಟ್ಟು ಇವಕ್ಕ ಒಂದು ಕಲ್ಲು ಮೊರ ಅಥವಾ ಕಲ್ಲ ಹುಟ್ಟು ಮಾಡಿ ಏನ್ ಮಾಡ್ಯಾರ ಅಂತಲೇ ಅದನ್ನ ದೇವರೊಂದೇಗಿ ಇವಕ್ಕೇನ್ ಮಾಡ್ಯಾರ ಕುಮಟಾರ. ಆಮೇನ್ ಅಲ್ಲೇಲೂಯ. ಆಗ ದೇವರುடைய ಅರಸನೆಯೋ ದೇವರುடைய ಆಶೀರ್ವಾದವು ಇವಕಾಗ ಇಲ್ಲೇ. ಅಲ್ಲೇಲೂಯ. ಈಗ ಅವಕ್ಕೆ ಏನೇ ಅಂದ್ರೆ ಆ ಅಪೊಸ್ತಲ 19 23 ஓது. அக்காலத்திலே இந்த மார்க்கத்தை குறித்து பெரிய கலகம் உண்டாயிற்று. எப்படி என்றால் தெமேத்திரியு என்னும் பெயர் கொண்ட ஒரு தட்டான் தியானாளின் கோவிலை போல வெள்ளியினாலும் சிறிய கோவில்களை ಇವಕ್ಕ ಮರದೋಗಿಯು ಕಲ್ಲುದೋಗಿಯು ದೇವರು ಮಾಡಿ ಎಮ್ಮತ್ತಿ ಮಾಕೆ ಗಂಡು ಮಗ ಮಾಕೆ ಯಾನ ಮಾಕೆ ಕುದುರೆ ಮಾಕೆ ಆವು ಮಾಕೆ ಎಲ್ಲ ಮಾಡಿ ಇರುತ್ತ ದೇವರೂ ದೇಗಿ ಇವಕ್ಕ ಅಲ್ಲಿತ್ತ ಕುಂಬಿಟ್ಟಾಡುವತ್ತವರ ಯುವಕರ ಹುಟ್ಟು ಮಾಡಿದ ದಾರ ಆತಂಬುದವ ಜ್ಞಾನ ಗಿಟ್ಟು ಬಿಟ್ರು. ಅಲ್ಲೇಲೂಯ. ஆதிகின்ற அடுனாங்க மறுச்சி நோடினாங்க இத்த மாதிரி பண்ணது தேவருடைய சாப்பா தேவருடைய உரச்சா நங்க மேல வந்தா. அல்லேலூயா. தேவருடைய உரச்சா தேவருடைய கோಪ ದಾರ ಮೇಲೆ ಬಂದ ಮನುಷ್ಯರ ಮೇಲೆ ಬಂದಾಮ. ನಂಗೆ ಬಂದು 2 நாளாகமம் 7ஆம் அதிகாரத்தோಗೆ 13 நான் மழையில்லாதபடிக்கு வானத்தையும் அல்லது தேசத்தை அழிக்க வெட்டு கிளிகள் கட்டளையிட்டு அல்லது என் ஜனத்திற்குள் கொள்ளை நோயை அனுப்பும்போது என் நாமம் தரிக்கப்பட்ட என் ஜனங்கள் தங்களை தாழ்த்தி ஜெபம் பண்ணி என் முகத்தை தேடி தங்கள் பொல்லாத வழிகளை விட்டு திரும்பினால் அப்போது பரலோகத்தில் இருக்கிற நான் கேட்டு அவர்கள் பாவத்தை மன்னித்து அவர்கள் தேசத்திற்கு சேமத்தை கொடுப்பேன். அல்லேலூயா. ಅದು ಸ್ವಾಮಿ ಅಯ್ಯಾರ நீங்க ಮಾಡಿದ ತಪ್ಪೆಲ್ಲವನ್ನ நீங்க ಏನ್ ಮಾಡೋದು ಅದನ್ನ ಉಣಿಸಿ ಏನ್ ಮಾಡೋದಂದ್ರೆ ಅದನ್ನ ಮನಸ್ಸು ನಿಂಗೆ ತೀರ್ದು ಏನ್ ಮಾಡೋದಂದ್ರೆ ನಿಂಗ ಹುಟ್ಟು ಮಾಡಿದ ದೇವರ ಏನ್ ಮಾಡೋದು ಹಿಂಗ ಕುಂಬಿಡೋದು. ನಿಂಗೆ ಇಷ್ಟೆಲ್ಲ ಮಾಡಿ ಒಬ್ಬನ ಏನಾಗ್ಬಿಟ್ಟಂದ್ರೆ உலகதோகி சங்கட பெசாகு நீங்க பெருசத தேவருடைய சாப்பா. அல்லேலூயா. தார் சாப்பா தேவருடைய சாப்பா. ಇಲ್ಲಿ ನಂಗೆ ನೋಡ್ನು 13 ನನಗ ಲೇವ್ಯಾಗಾರಂ ಅದು ಮಾತ್ರ ಅಲ್ಲ, ಇವಕ್ಕ ಕಲ್ಲು ಮರ ಇದನ್ನ ಹುಟ್ಟು ಮಾಡಿ ದೇವನದು ಕುಂಬಿಟ್ಟಿದ್ದು ಮಾತ್ರ ಅಲ್ಲ, ಇವಕ್ಕ ಮರ್ತಿ ಲೇವ್ಯಾಗಾರದೊಳಗೆ 19 31 ஓது 19 அஞ்சனம் பார்க்கிறவர்களை நாடி குறி சொல்லுகிறவர்களை தேடாதிருங்கள் அவர்களாலே உங்களுக்கு தீட்டுப்பட வேண்டாம். நான் உங்கள் தேவனாகிய கர்த்தர். அல்லேலூயா. ಆಗ நீங்க ಏನು ಮಾಡಿಯಾರಿಂದಲೇ ಪಿಲ್ಲಿ ಶೂನ್ಯ
ಈ ಸೋಸಿಗಾರ ಗೊಲ್ಲ ಇವಕ್ಕಿಂದಾಡೆಲ್ಲ ನಂಗೆ ಹೋಗಿ ಅವಕ್ಕೆ ಹೇಗೋ ಮಾತ ಕೇಳ್ತು ಅವಕ್ಕಿಂದ ನಂಗೆ ನಡೆದೋಲೆ ದೇವರು ಸಾಪ ನಂಗೆ ಕಥಾ ಇವತ್ತು ಬಂದ್ರ ಅಂತೇರ್ಪಟ್ಟ ಕೋಡಾನು ಕೋಡಿச்சு போறாலும் சரி அவங்க ஆனாற்ற அதுல ஏனில்லை நிம்மதி இல்லை நமக்கு ஏன்னா மடக்கு தும்ப கூவ இட்டா அது திம்புதுக்கு முடியும் இவ திம்புது விசையானா மாத்திரை ಮದ್ದು ಹಿತಮಾಗ್ತಾ ಆದ್ರೆ ಅವಾಗ ಇಟ್ಟು ತುಂಬುದಕ್ಕೆ ಸಾನ್ಸೇ ಇಲ್ಲ ದೇವರ ಹತಮಾಕೊಂದು ಸಂಕಟ ಕೊಟ್ಟುಬಿಟ್ನ ಅದೇ ಲೇದು 20 ನೋಡುವ 6 EU 8 அஞ்சனம் பார்க்கிறவர்களையும் குறி சொல்லுகிறவர்களையும் பின்தொடர்ந்து சோரம் போக எந்த ஆத்மா அவர்களை நாடுகிறானோ அந்த ஆத்மாவுக்கு விரோதமாக எதிர்த்து நின்று அவனை தன் ஜனத்தில் இராதபடிக்கு அறுப்புண்டு போக பண்ணுவேன். அல்லேலூயா. பிரியವಾದ ಜನವೇ ದಯಮಾಡಿ ಉಲಗವ ನಂಗವ ಹುಟ್ಟು ಮಾಡಿದ ಸೋಮ್ಯ ಮಾತ್ರ ನಂಗ ಕುಂಬಿಡೋದು ದಾರ ಏಸು ಸೋಮಿತ ದೇವರಿಂದು ಏಸು ಸೋಮ್ಯ ಪಟಕನ ಉಳಿದೋದು ಇತ್ಯಾರವೋ ಅವಕ ಮನೆಯಾಗ ಆಶೀರ್ವಾದವು ಅರಕೆಯು ಆಶೀರ್ವಾದ ಅಟ್ರ ಏಗೂ ನಂಗೆ ಏಸು ಸೋಮಿತ ನಂಗೆ ಅರಕ ಮಾಡೋದು ಏಸು ಸೋಮಿತ ಕುಂಬಿಡೋದು ಅತಮಾಕ ನಿಂಗೂ ನಂಗ ನಾನು ಏನು ಮಾಡಿದ್ರೆ ಏಸು ಸೋಮಿ ಮಾತ್ರ ದೇವರಿಂದು ಕುಂಬಿಡೋನೆ ನಂಗೆ ಮನೆಯೋಗೆ ಅರಸನೆ ತುಂಬಿರ ಅರಸಿನ ತುಂಬಿರ ನಂಗೆ ಆಶೀರ್ವಾದ ಬಂದಿರ ನಂಗೆ ಕಲ್ಲು ಮರವಲ್ಲಾವು ದೇವರಂದು ನಂಗೆ ಮಾಡಿ ಚರಿತ್ರ ಬೈಬಲ್ ಹೇಗಿರ ಇನ್ನು ಅಲ್ಲಾದ್ರೆ ನಿಂಗೆ ಬೇರೆ ದೇವ್ರಿಗೆ ನೀವು ಕುಂಬಿಡಬೇಡಿ ಅಂತ ಹೇಳಿ ಅದು ಕುಂಬಿಡೋನೇನು ಬಂದಿರಂದ್ರೆ ಈ ಸಾಪ ಪಾಪ ಎಲ್ಲ ಬಂದಿರ அடுத்த ಒಂದು ವಿಡಿಯೋದಾಗ ನಿಂಗೆ ಕೂಡ ಮಾತಾಡ್ನೆ எனக்கு நீங்க ಏನಾದ್ರು ಒಂದು ನಿಂಗೆ ಸಂದೇಹ ಗಟ್ಟಲೆ ಆ ಫೋನ್ ನಂಬರ್ ಅಲ್ಲದೆ ಆ ಫೋನ್ ನಂಬರ್ ಫೋನ್ ಮಾಡಿ ಕೇಳಿ ನೋಡಿದ್ವಿ ನಿಂಗೆ ನರಕ ಮಾಡಿ ಸಿಂಗರವಾದ ದೇವರೇ ಸಂತ ಜಾಮದಾಗ ಕೂಡ ಸ್ವಾಮಿ ನಾವು ಮಹಿಮೆ ಪಡಿಸಿನಿ ನಾವು ಸ್ತೋತ್ರ ಮಾಡಿನ ಸ್ವಾಮಿ ಈ ಮಾತ ಕೇಳ್ತೀನಿ ಒಬ್ಬೊಬ್ಬನು ಸ್ವಾಮಿ ಹೆಸರವಾನಿ ಕುಟುಂಬವಾಗಿ ನೀ ಹೆಸರು ಅರಿಚು ಆಶೀರ್ವಾದ ಮಾಡು ದೇವರೇ ನಿನ್ನ ಮಾತ್ರ ಇವಾಗ ನಂಬೋ ನಂಗೆ ಆ ದೇವರ ಕಲ್ಲಾದ ಇರುದಿಯ ಎತ್ತಿ ಆ ಸದೆಯಾದ ಇರುದಿಯ ಪೊರ್ತಬೇಕು ಅಂತ ನಾ ಬೇಂಡುನೆ ಸ್ವಾಮಿ ತುದಿ ಘನ ಮಹಿಮೆಲ್ಲಾವೇ ನನಗೆ ತಿಳಿಸಿನೋ ಮೇಪರ್ ರಕ್ಷಕರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಂಡಿ ದೇವರೇ ಆಮೇನ್ ಆಮೇನ್.